ಹಾಯ್ ಫ್ಯಾಮಿಲಿ, ವೆರಿ ಗುಡ್ ಮಾರ್ನಿಂಗ್. ಟೈಮ್ ಬಂದು 11 ಗಂಟೆ. ಜಸ್ಟ್ ನಾವು ಸ್ನಾನ ಆಯಿತು, ಫ್ರೆಶ್ ಅಪ್ ಆಯಿತು. ಈಗ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಒನ್ಸ್ ಅಗೇನ್ ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್ ಶ್ವೇತಾ ಅಡುಗೆ ಮನೆ. ನಾನು ನಿಮ್ಮ ಪ್ರೀತಿಯ ಶ್ವೇತಾ ಸತೀಶ್, ಮೈಸೂರಿಂದ ಅಂತ ಹೇಳ್ತಾ. ಸ್ವಲ್ಪ ರೂಟೀನ್ ಎಲ್ಲ ಚೇಂಜ್ ಆಗಿಬಿಟ್ಟಿದೆ. ಲೇಟಾಗಿ ವ್ಲಾಗಿಂಗ್ ಎಲ್ಲ ಸ್ಟಾರ್ಟ್ ಮಾಡೋಕ್ಕಾಗಿದೆ ಬಿಕಾಸ್ ಆಫ್ ಕೆಲಸ. ನಿಮಗೆ ಗೊತ್ತು, ನಿದ್ರೆ ಇಲ್ಲ, ಟಯರ್ಡ್ನೆಸ್ ಜಾಸ್ತಿ ಆಗಿದೆ, ಜವಾಬ್ದಾರಿ ಜಾಸ್ತಿ ಆಗಿದೆ, ನಿದ್ರೆ ಕಮ್ಮಿ ಆಗಿದೆ, ಕೆಲಸ ಜಾಸ್ತಿ ಆಗಿದೆ. ಸೊ ಇವತ್ತೇನೇನಪ್ಪ ಅಂದರೆ ಆ್ಯಸ್ ಯೂಶ್ವಲ್ 3 ಗಂಟೆಗೆ ಎಚ್ಚರಿಕೆ ಆಗಿಬಿಡುತ್ತೆ ಕೆಲಸ. ಸ್ವಲ್ಪ ಡೈಲಿ ರೊಟೀನ್, ಮಾರ್ನಿಂಗ್ ರೊಟೀನ್ ಎಲ್ಲ ಚೇಂಜ್ ಆಗಿದೆ. ಎರಡೆರಡು ಥರ ತಿಂಡಿಗಳು ಸ್ಟಾರ್ಟ್ ಆಗಿದೆ. ಜೊತೆಗೆ ವಾಕಿಂಗ್ ಹೋಗ್ತಾ ಇಲ್ಲ, ಪೂಜೆ, ದೇವಸ್ಥಾನ ಇದೆಲ್ಲ ಕಟ್ಟಾಗಿದೆ. ನಿಮಗೆ ದೇವ್ರ ಮನೆ ತೋರ್ಸೋಕ್ಕಾಗ್ತಾಯಿಲ್ಲ, ದೇವಸ್ಥಾನಗಳನ್ನ ತೋರ್ಸೋಕ್ಕಾಗ್ತಾಯಿಲ್ಲ. ನಂದು ಫ್ರೆಶ್ ಅಪ್ ಆಗೋದು ಲೇಟ್ ಆಗ್ತಾಯಿದೆ. ಕೆಲಸ ಜಾಸ್ತಿ ಆಗಿದೆ, ಏನೂ ಮಾಡೋಕ್ಕಾಗಲ್ಲ. ಸೊ ಬೆಳಗ್ಗೆ ಆ್ಯಸ್ ಯೂಶ್ವಲ್ 3 ಗಂಟೆಗೆ ಎದ್ದೆ. ಏನೇನಾಯಿತು, ಏನು ಎತ್ತಾ ಅಂತ, ಏನೇನು ಮಾಡಿದೆ ಅಂತ ಆ್ಯಡ್ ಆನ್ ಮಾಡ್ತೀನಿ, ನೋಡ್ಕೊಂಬನ್ನಿ. ಈಗ ಜಸ್ಟ್ ನಾವು ತಲೆ ಸ್ನಾನ ಮಾಡಿ ಬಂದೆ. ಬಿಕಾಸ್ ಆಫ್ ಅಡುಗೆ ಮನೆದು ಡೈಲಿ ವೆಸಲ್ಸ್, ಪಾತ್ರೆಗಳೆಲ್ಲ ಕ್ಲೀನ್ ಮಾಡ್ತಾಯಿದ್ದೆ. ಸೊ ಎಲ್ಲ ಜೋಡಿಸ್ಕೋಬೇಕಲ್ವ, ಹಾಗಾಗಿ ಒನ್ಸ್ ಅಗೇನ್ ವೆಲ್ಕಮ್ ಬ್ಯಾಕ್ ಗೈಸ್. ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ದಯವಿಟ್ಟು. ವಿಡಿಯೋ ಕೊನೆ ತನಕ ನೋಡಿ. ಸ್ವಲ್ಪನಾದರೂ ಇಷ್ಟ ಆದರೆ ವಿಡಿಯೋನ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ಅಂತ ಹೇಳ್ತಾ, ಇವತ್ತು ಚಪಾತಿ ಜೊತೆಗೆ ದಾಲ್, ಮೆಂತ್ಯ ಸೊಪ್ಪು, ಸಬ್ಬಸಿಗೆ ಸೊಪ್ಪು, ಮೆಣಸು, ಜೀರಿಗೆ ಎಲ್ಲ ಹಾಕಿ ಮಾಡಿರೋಂಥ ದಾಲ್. ಸತೀಶ್ ತಿಂಡಿ ಹಾಕ್ಕೊಟ್ಟಿದ್ದೀನಿ, ಹಾಲು ಕೊಟ್ಟಿದ್ದೀನಿ, ತಿಂಡಿ ತಿಂತಾಯಿದ್ದಾರೆ. ನಾನೀಗ ಸ್ನಾನ ಮಾಡ್ಕೊಂಬಂದೆ. ಪಾತ್ರೆಗಳೆಲ್ಲ ಇದು ಮಾಡ್ಕೋಬೇಕು, ಒರೆಸ್ಕೋಬೇಕು. ಏನೇನಾಯಿತು ಅಂತ ಆ್ಯಡ್ ಆನ್ ಮಾಡ್ತೀನಿ, ನೋಡ್ಕೊಂಬನ್ನಿ. ವ್ಲಾಗ್ನ ಈಗ ಕಂಟಿನ್ಯೂ ಮಾಡ್ತೀನಿ. ತಿಂಡಿ ತಿಂತೀನಿ, ಸುಸ್ತಾಗ್ತಾಯಿದೆ. ಓಕೆನಾ? ಎಲ್ಲೂ ಹೋಗಬೇಡಿ, ವ್ಲಾಗ್ ನೋಡ್ಕೊಂಬನ್ನಿ. ನನಗೆ ಕೆಲಸ ಇರಲಿ, ಕೆಲಸ ಇಲ್ಲದೆ ಇರಲಿ, ನನಗೆ ಅಭ್ಯಾಸ ಆಗಿಬಿಟ್ಟಿದೆ. ಎಲ್ಲರೂ ಕೇಳ್ತೀರಾ ಹೇಗೆ ಹೇಳ್ತೀರಾ ಅಷ್ಟು ಬೇಗ ಅಂತ. ಸೊ ಎಕ್ಸ್ಪೀರಿಯನ್ಸ್ ಟೀಚರ್ಸ್ ದ ಲೆಸನ್ ಅಂತಾರೆ. ಸೊ ನನಗೆ ಸಮಯನೇ ಎಲ್ಲ ರೀತಿ ಪಾಠಗಳನ್ನ ಕಲಿಸಿದೆ ಅಂತಲೇ ಹೇಳ್ಬೋದು. ಈಗ ಹೊಸ ಕೆಲಸ ಸ್ಟಾರ್ಟ್ ಆಗಿದೆ. ಇವಾಗ ಚಾರುಗೆ ತಲೆ ಸ್ನಾನ ಮಾಡಿಸಿದ ತಕ್ಷಣ ಕೆಂಡ ಕಾಯಿಸೋದು, ಧೂಪ ಕಾಯಿಸೋದು. ಸುಮಾರು ಜನ ಮಂಕ್ರಿ ಅಂತ ಸಿಗುತ್ತೆ, ಅದರಲ್ಲಿ ಹಾಕ್ಬಿಟ್ಟು ಆ ಥರ ಮಾಡಿ ಅಂತೆಲ್ಲ ನನಗೆ ಕಮೆಂಟ್ ಮಾಡಿದ್ರಿ. ಬಟ್ ಅವಳು ಆ ಥರ ಮಾಡಿಸ್ಕೋತಾ ಇಲ್ಲ. ಅದು ಮೂಗುಗೆಲ್ಲ ಹೋಗುತ್ತೆ, ಕೆಮ್ಮಾಗುತ್ತೆ, ಕಫ ಆಗುತ್ತೆ ಅಂತ ಹೇಳಿ ನಾನು ಬರೀ ಕೂದಲಿಗೆ ಇದಾಗಲಿ ಅಂತ ಸಾಂಬ್ರಾಣಿ ಹೊಗೆ ಕೊಡ್ತಾಯಿದ್ದೀನಿ. ಇವತ್ತು ಅವಳಿಗೆ ಉದ್ದಿನಕಾಳು, ಕೊಬ್ಬರಿ ಮತ್ತು ಹುಚ್ಚಳ್ಳಿ ಎಣ್ಣೆ, ಒಳ್ಳೆಣ್ಣೆ ಅಂತಲೂ ಕರಿತೀವಿ, ಮತ್ತು ಕೊಬ್ಬರಿ, ಬೆಲ್ಲ, ಏಲಕ್ಕಿ ಪುಡಿ ಎಲ್ಲ ಹಾಕಿ 1 ಸ್ಪೂನ್ ತುಪ್ಪ ಎಲ್ಲ ಹಾಕಿ ಉದ್ದಿನಕಾಳನ್ನ ಬೇಯಿಸ್ಬಿಟ್ಟು ಕೊಟ್ಟಿದ್ದೆ. ಅಳ್ತಾಳೆ, ಹಠ ಮಾಡ್ತಾಳೆ, ವಾಕರಿಸ್ತಾಳೆ. ಎದುರಿಸಿ ಸ್ವಲ್ಪ ಗದರಿಸಿ ತಿನ್ನಿಸ್ತಾಯಿದ್ದೀನಿ. ಸೊಂಟ ಒಳ್ಳೆಯದು ಸೊಂಟಕ್ಕೆ ಅಂತ. ನಮಗೆಲ್ಲ ನಾನು ಸಬ್ಬಸಿಗೆ ಸೊಪ್ಪು, ಪಾಲಕ್ ಸೊಪ್ಪು ಎಲ್ಲ ಹಾಕಿ ದಾಲ್ ಮಾಡ್ಕೊಳ್ಳೋಣ ಅಂತ ಹೇಳಿ ಸೊ ಅದನ್ನು ಮಾಡಿಕೊಂಡು ಚಪಾತಿ ಹಿಟ್ಟು ಕೂಡ ಕಲಸಿಟ್ಟಿದ್ದೀನಿ. ಹಾಲು ಕೂಡ ಕಾಯಿಸಿ 1 ಕಪ್ ಸ್ಟ್ರಾಂಗ್ ಕಾಫಿ ಕೂಡ ಮಾಡಿಕೊಂಡೆ. ಏನು ಹಠ ಮಾಡ್ತಾಳೆ ಅಂದರೆ, ಈ ಕಡೆ ಅವಳಿಗೆ ಧೂಪ ಕಾಯಿಸ್ಬಿಟ್ಟು ಬೆಳಗ್ಗೆ 6 ಗಂಟೆ ಅಷ್ಟರಲ್ಲಿ 1 ಕಪ್ ಕಾಫಿ ಕೊಟ್ಟು, ಜೊತೆಗೆ ಚೂರು ಒಳ್ಳೆಣ್ಣೆ ಎಲ್ಲ ಹಾಕಿ ತಿನ್ನಲಿಕ್ಕೆ ಅಂತ ಕೊಟ್ಟಿದ್ದೀನಿ. ಉದ್ದಿನಕಾಳು ಬೇಗ ಬೇಗ ತಿನ್ನು ಅಂತ ಹೇಳ್ತಾ ಇದ್ದೀನಿ. ಹಠ ಮಾಡ್ತಾಳೆ, ಅಷ್ಟಿಷ್ಟು ಹಠ ಮಾಡಲ್ಲ. ಸೊ ನನಗಿವತ್ತು ಅಡುಗೆ ಮನೆ ನಾನು ಆಗಲೇ ಹೇಳ್ದಂಗೆ ಡೀಪ್ ಕ್ಲೀನ್ ಇತ್ತು. ಅಂದರೆ ಬೇಡದಿರೋದೆಲ್ಲ, ಅನ್ವಾಂಟೆಡ್ ಎಲ್ಲ ತೆಗೆದಾಕಿ ಬೇಕಾಗಿರೋದೆಲ್ಲ ಇಟ್ಕೊಂಡು ನೀಟಾಗಿ ಕ್ಲೀನ್ ಮಾಡ್ಕೊಳ್ಳೋಣ ಅಂತ ಸೋಪ್, ಆಯಿಲು ಎಲ್ಲ ಹಾಕ್ಕೊಂಡು ಜುಂಗೆಲ್ಲ ಇಟ್ಕೊಂಡು, ಈ ಕಡೆ ತಿಂಡಿ ಕೆಲಸ, ಈ ಕಡೆ ಚಾರು ನೋಡ್ಕೋಬೇಕು, ಈ ಕಡೆ ವಿಕ್ಕಿಗೆ ಓದಿಸ್ಬೇಕು, ಈ ಕಡೆ ಮನೆ ಕೆಲಸ. ಹಬ್ಬ ಎಲ್ಲ ಒಬ್ಬಳೇ ಮೇಂಟೈನ್ ಮಾಡಬೇಕು. ಒಂದೊಂದ್ಸಲಿ ಅನಿಸುತ್ತೆ, ನಿಜಕ್ಕೂ ದೇವರು ಯಾಕೆ ಇಷ್ಟೊಂದು ನನ್ನನ್ನು ಪರೀಕ್ಷೆ ಮಾಡ್ತಾಯಿದೆ, ಮೇಲಿಂದ ಮೇಲೆ ನನಗೆ ಯಾಕೆ ಇಷ್ಟೊಂದು ಕೊಡ್ತಾಯಿದೆ ಅಂತ. ಅಡುಗೆ ಮನೆಯೆಲ್ಲ ಮುಗಿಸ್ತಾ ಇದ್ದೆ, ಜೊತೆಗೆ ಡ್ರೆಸ್ಸಿಂಗ್ ಟೇಬಲ್ ಮುಗಿಸ್ದೆ ಇವತ್ತು. ಎಷ್ಟು ಗಲೀಜು ಮಾಡ್ತಾರೆ ಅಂದರೆ ನಮ್ಮ ಮನೆಗಳಲ್ಲಿ ಇರೋರು 3-4 ಜನ, ಬಟ್ ಆದರೂ ಅಷ್ಟು ಗಲೀಜು ಮಾಡ್ತಾರೆ. ಪೌಡ್ರು ಮತ್ತು ವಿಭೂತಿ ಎಲ್ಲ ಚೆಲ್ಲೋದು ಡ್ರೆಸ್ಸಿಂಗ್ ಟೇಬಲಲ್ಲಿ. ಅನ್ವಾಂಟೆಡ್ ಥಿಂಗ್ಸ್ ಎಲ್ಲ ಬಿಸಾಕಿ ಬೇಕಾಗಿರೋದು ಮಾತ್ರ ಇಟ್ಕೊಂಡು ನೀಟಾಗಿ ಎಲ್ಲ ಆರ್ಗನೈಸ್ ಮಾಡಿ ಒರೆಸಿ ತಿಕ್ಕಿ ಎಲ್ಲ ಕ್ಲೀನ್ ಮಾಡಿಕೊಂಡೆ. ಸೊ ನಾನು ಬಟ್ಟೆ ಫುಲ್ಲು ಒದ್ದೆ ಚಳಿ ಈ ಕಡೆ ಇದೆಲ್ಲ ತೆಗ್ದಿಕ್ಕಿದ್ದೀನಿ. ಇಷ್ಟೆಲ್ಲ ಕೆಲಸ ಮಾಡ್ತಾಯಿದ್ದೀನಿ. ಫಸ್ಟು ಡೈನಿಂಗ್ ಟೇಬಲ್ಲು, ರೂಮೆಲ್ಲ, ಕಬೋರ್ಡೆಲ್ಲ ಕ್ಲೀನ್ ಮಾಡಿಕೊಂಡೆ. ನಮ್ಮದು ಕೆಳಗಡೆ ಗೋಡೌನ್ ಇರೋದ್ರಿಂದ ಕಂಟಗಳೆಲ್ಲ ಬರುತ್ತಲ್ಲ, ಕಂಟಗಳಿಂದ ಸ್ವಲ್ಪ ಜಿಲ್ರೆಗಳಾಗ್ಬಿಟ್ಟಿದೆ. ಈ ಪೈಪ್ಲೈನಲ್ಲಿ ಏನು ಮಾಡುತ್ತೆ, ಜಿಲ್ರೆಗಳೆಲ್ಲ ನಮ್ಮ ಮನೆಗೆ ಬಂದು ಸೇರಿಬಿಟ್ಟಿದೆ. ನನಗೆ ಈ ಸಲ ಅದು ತುಂಬ ಅನುಭವ ಆಯಿತು. ಸೊ ಹಾಗಾಗಿ ನಾನು ಜಿಲ್ರೆ ಔಷಧಿ, ಈ ಹಿಟ್ಟು, ಈ ಥರದ್ದೆಲ್ಲ ಹೊಡಿಯೋಕ್ಕಿಂತ ಸ್ಮೆಲ್ಲೆಸ್ ಇರೋದು, ಆರ್ಗ್ಯಾನಿಕ್ ಆಗಿರೋದು ಯಾವುದಾದ್ರೂ ನೋಡ್ತಾ ಇದ್ದೆ, ಸಿಗುತ್ತಾ ಏನು ಎತ್ತ ಅಂತ ಅಂದ್ಬಿಟ್ಟು ಚೆಕ್ ಮಾಡೋಣ ಅಂತ. ಅಷ್ಟರಲ್ಲಿ ನನ್ನ ಮಗನಿಗೆ ಡಬ್ಬಿ ಕಟ್ಟಬೇಕು. ಅವ್ನು ಟ್ಯೂಷನಿಂದ ಬರೋ ಅಷ್ಟರಲ್ಲಿ ತಿಂಡಿ ರೆಡಿ ಇರಬೇಕು. ಬೇಗ ಚಪಾತಿ ಎಲ್ಲ ಮಾಡಿ
ಪಾಲಕದು ಗ್ರೇವಿ ನಾನು ಆಗಲೇ ಹೇಳ್ದಂಗೆ ಸ್ವಲ್ಪ ದಾಲೆಲ್ಲ ಮಾಡಿ ಬೇಗ ಬೇಗ ಇಟ್ಟು ನನಗೆ ವೀಡಿಯೋ ಮಾಡ್ಕೊಳ್ಳೋಕ್ಕೆ ಆಗ್ತಾಯಿಲ್ಲ. ಯಾಕಂದರೆ ಇಷ್ಟು ದಿನ ಚಾರು ಇದ್ಲ ಆಯಿತಾ, ವೀಡಿಯೋ ಮಾಡಿಕೊಡೋಳು, ವೀಡಿಯೋ ಮಾಡು ಅಂದ ತಕ್ಷಣ ಮಾಡಿಕೊಡೋಳು. ಈಗ ನನಗೆ ಕೆಲಸದ ನಡುವೆ ನನಗೆ ಟ್ರೈಪಾಡ್ ಸಿಗಿಸ್ಕೊಂಡು ವೀಡಿಯೋ ಮಾಡಿಕೊಂಡು ರೆಸಿಪೀಸ್ ಎಲ್ಲ ಶೂಟ್ ಮಾಡೋಕ್ಕೆ ತುಂಬ ಇಷ್ಟ. ಆಮೇಲೆ ಅನ್ಕೋತೀನಿ ರೆಸಿಪಿನೇ ಶೂಟ್ ಮಾಡ್ಕೊಳ್ಳಿಲ್ವಲ್ಲ ಅಂತ ಅಂದ್ಬಿಟ್ಟು ಅವಳಿಗೆ ಸ್ವಲ್ಪ ಬಿಸಿ ಬಿಸಿ ನೀರು ಸ್ನಾನ ಮಾಡಿದ ತಕ್ಷಣ ಸ್ವಲ್ಪ ಹೊತ್ತು ತಿಂಡಿ ಎಲ್ಲ ಕೊಟ್ಟಿದ ತಕ್ಷಣ ಚೂರು ಅದು ತಿಂದಿದ್ದು ಮೈಗೆ ಹತ್ಬೇಕು ಅಂತ ಸ್ವಲ್ಪ ಹೊತ್ತು ಮಲಗಿಸ್ಬೇಕು, ಮತ್ತೆ ಏಳಿಸ್ಬೇಕು, ಮತ್ತೆ ಓದಿಸ್ಬೇಕು, ಬರೆಸ್ಬೇಕು. ನಿಜಕ್ಕೂ ಹೆಂಗಾಗ್ಬಿಟ್ಟಿದೆ ಅಂದರೆ ಈ ಹೆಣ್ಮಕ್ಳು ಜೀವನ ಇಷ್ಟೇನಾ ಅಂತ ಅನಿಸುತ್ತೆ. ನಾನು ಒಬ್ಳದ ಕತೆ ನಾನು ಹೇಳ್ತಾ ಇಲ್ಲ, ಎಲ್ಲ ಹೆಣ್ಮಕ್ಳಿಗೂ ನಾನು ಹೇಳ್ತಾ ಇದ್ದೀನಿ. ನಮ್ಮದೇ ಹಿಂಗಾದರೆ ಇನ್ನು ವರ್ಕಿಂಗ್ ವುಮೆನ್ಸ್ಗಳ ಕತೆ ಏನು, ಅದು ಕೂಡ ನಾನು ನೆನೆಸ್ಕೊತೀನಿ. ನೋಡಿ, ನೀರು ಫುಲ್ಲು ಗ್ರೆನೇಟ್ ಹತ್ರ ಎಲ್ಲ ಚೆಲ್ಲಿದೆ. ಯಾಕಂದರೆ ಫುಲ್ಲು ಎಲ್ಲ ಕ್ಲೀನ್ ಮಾಡಿದ್ನಲ್ವ, ಸೋಪ್ ಆಯಿಲು ಒಂಚೂರು ನಮ್ಮದು ಸ್ವಲ್ಪ ಮರೂನ್ ಕಲರ್ ಬರೋದ್ರಿಂದ ಗ್ರೆನೇಟು ಕಾಣಿಸಲ್ಲ. ಆ ತೇವನ ಅಲ್ಲೇ ಒರೆಸಿದ್ರೆ ಬದುಕೋತೀನಿ, ಇಲ್ಲ ಅಂದರೆ ಒಂದು ಸೊಂಟ ಹೋಗಿ 4 ಸೊಂಟ ಆಗಿಬಿಡುತ್ತೆ, ಬಿಡುತ್ತೆ ಗೈಸ್. ಒರೆಸಿ ಮನೆ ನೈಸ್ ಬಂದುಬಿಟ್ಟಿದೆ. ಸೊ ಅದಕ್ಕೋಸ್ಕರ ನಾನು ಬಟ್ಟೆಲಿ ಒಂದ್ಸಲಿ ಡ್ರೈ ಬಟ್ಟೆಲಿ ನೀಟಾಗಿ ನೆಲ ಒರೆಸ್ಬಿಡ್ತೀನಿ, ಆಮೇಲೆ ಕಸ ಗುಡಿಸ್ತೀನಿ. ಈ ಪಿಲ್ಲೋಗಳೂ ಬಿಟ್ಟಿಲ್ಲ, ಎಲ್ಲ ವಾಷಿಂಗ್ ಮಿಷಿನ್ಗೆ ಹಾಕಿದ್ದೆ. ಚೇರ್ಸ್ ಎಲ್ಲ ತೊಳೆದಿಟ್ಟಿದ್ದೀನಿ, ಎಲ್ಲ ಬಿಸಿಲಿಗಿಟ್ಟಿದ್ದೀನಿ. ಬಿಸಿಲಂತೂ ಸಖತ್ತಾಗಿದೆ ಈ ಸಲ. ಖುಷಿ ಒಂದೇನು ವಿಷಯ ಅಂದರೆ ಬಟ್ಟೆ ಬೇಗ ಒಣಗ್ತಾ ಇದೆ. ಎಷ್ಟು ಬಟ್ಟೆ ಒಗೆದಾಕಿದ್ದೀನಿ ನಿಮಗೆ ಕಾಣಿಸ್ತಾ ಇದೆಯಾ? ನಮ್ಮದು ಬಟ್ಟೆ ಒಣಗಾಕೊಳ್ಳೋಕ್ಕೆ 3ನೇ ಫ್ಲೋರ್ಗೆ 2ನೇ ಫ್ಲೋರ್ಗೆ ಗ್ರಿಲ್ಸ್ಗಳ ಮೇಲೆ ಹತ್ತಬೇಕು. ಡೈಲಿ ಯೂಸ್ ಮಾಡೋ ಪಾತ್ರೆಗಳೆಲ್ಲ ತೊಳೆದು ಅಲ್ಲಿ ನೋಡಿ ಎಷ್ಟು ಕರ್ಟನ್ಸು, ಬಟ್ಟೆ, ಬ್ಲ್ಯಾಂಕೆಟ್ಟು ಮೇಲೆ ತಾರಿಸಿ ತನಕ ಹೋಗಿ ವೀಡಿಯೋ ಮಾಡೋಕ್ಕಾಗಲ್ಲ. ಯಾಕಂದರೆ ಆಗಲ್ಲ ಅಂತಲ್ಲ, ಹತ್ತಬೇಕು, ಇಳಿಬೇಕು, ಮತ್ತು ಕಾಲು ನೋವು ಸ್ಟಾರ್ಟ್ ಆಗುತ್ತೆ. ಸೊ ಲವ್ಲಿ ಅಕ್ಕ ತಂಗಿರೋ ನನ್ನ ಫ್ರೆಂಡ್ಸ್ ಅರ್ಥ ಮಾಡ್ಕೊತೀರ ಅಂತ ಇದಿಷ್ಟು ಡೈಲಿ ಯೂಸ್ ಮಾಡ್ತಿರ್ತೀನಲ್ಲ, ಆ ಥರ ಪಾತ್ರೆಗಳೆಲ್ಲ ನಾನೇ ತೊಳ್ಕೊಂಡೆ. ಅಷ್ಟೇನು ಗಲೀಜಾಗಿರಲಿಲ್ಲ, ಬಟ್ ಮಾಡಬೇಕು. ತಿಳಿಗಂಜಲ ಮತ್ತು ಗಂಗಾಜಲ ಅದೆಲ್ಲ ಹಾಕ್ಕೊಂಡು ಎಲ್ಲ ತೊಳ್ಕೊಂಡೆ. ಇದು ಮುದ್ದೆ ಮಾಡೋಕ್ಕೆ ಅಂತ ತಂದಿದ್ದಂಥ ತಾಮ್ರದ ಪಾತ್ರೆ, ಅದನ್ನು ನಾನು ಇನ್ನೂ ಒಂದ್ಸಲಿನೂ ಮುದ್ದೆ ಮಾಡೋಕ್ಕೆ ಯೂಸೇ ಮಾಡಿಲ್ಲ. ಇಷ್ಟೆಲ್ಲ ಕೆಲಸ. ಅದ್ರ ಜೊತೆ ಸತೀಶ್ಗೂ ಕೂಡ ತಿಂಡಿ ಕೊಟ್ಟು 1 ಲೋಟ ಬಿಸಿ ಬಿಸಿ ಹಾಲು ಕೂಡ ಕೊಡ್ತಾಯಿದ್ದೀನಿ. ಕೆಲಸ ಮಾಡೋಕ್ಕೆ ಯಾವತ್ತೂ ನಾ ಬೇಜಾರು ಮಾಡ್ಕೊಳ್ಳಲ್ಲ ಗೈಸ್. ಯಾಕಂದರೆ ಅವ್ರದ್ದು ನೋಡಿ ತಿಂಡಿ ಆಗಿದೆ. ದಾಲ್ ಮಾಡಿರೋದಕ್ಕೆ ಒಂದು ಚೂರು ವೇಸ್ಟ್ ಮಾಡಿಲ್ಲ. ಇದಿಷ್ಟು ಬೆಳಗ್ಗೆ ನಡೆದಂಥದ್ದು. ಈಗ ನಾನು ಕೂತ್ಕೊಂಡು ಫ್ರೆಶ್ ಅಪ್ ಆಗಿದ್ದೆ ಅಲ್ವಾ, ಟಿ ವಿ ನ್ಯೂಸು ಒಂದು 5 ನಿಮಿಷ ಫ್ರೀ ಸಿಗುತ್ತೆ. ಮತ್ತು ಕೆಲಸಗಳು ಸ್ಟಾರ್ಟ್ ಮಾಡ್ಕೋಬೇಕು. ಫಸ್ಟು ತಿಂಡಿ ತಿಂದ್ಬಿಡೋಣ ಅಂತ ತಿಂಡಿ ತಿಂತಾಯಿದ್ದೀನಿ. ಟಯರ್ಡಾಗಿ ರಾತ್ರಿ ಹೊತ್ತು ಒಂದೊಂದ್ಸಲಿ ಹಾಗೆ ಮಲ್ಕೊಂಬಿಡ್ತಾಯಿದ್ದೀನಿ. ಸುಸ್ತಾಗ್ತಾಯಿದೆ, ಹೊಟ್ಟೆ ಅನಿಸುತ್ತೆ. ಮುಂಚೆ ಎಲ್ಲ 11:30 12 ಗಂಟೆಗೆ ತಿಂತಾಯಿದ್ದೆ, ಬಟ್ ಇವಾಗ ಬೇಗ 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 ತಿಂದು ತಿಂಡಿನ ಮುಗಿಸ್ಬಿಡ್ತೀನಿ. ನಿಂಗೆ ಹೋಯ್ತಾ ಜ್ವರ? ಎಲ್ಲಿ ನೋಡ್ತೀನಿ, ನಿಂತ್ಕೋ. ಸುಡ್ತೈತೆ ಮಗನೇ ಹಣೆ, ಇನ್ನೂ ಹಣೆ ಸುಡ್ತೈತೆ. ಹ್ಞೂ, ನೀನು ಬೇಗ ಬಂದು ಆಂಟಿಗೆ ಕೆಲಸ ಮಾಡಿಕೊಡ್ಬೇಕು ಅಲ್ವಾ? ಎಲ್ಲಿ ಏನು ಮಾಡ್ಕೊಂಡೆ? ಎಲ್ಲಿ ಎಲ್ಲಿ ಬಿದ್ದೆ? ಎಲ್ಲಿ ನೋಡ್ತೀನಿ. ಚಪಾತಿ ತಿಂತೀಯಾ? ಎಲ್ಲಿ ತಿರ್ಕೊ ನೋಡ್ತೀನಿ. ಏಯ್ ಪೊಲ್ಲಿ, ಏನೂ ಇಲ್ಲ. ಏನು ಮಾಡ್ತಿದ್ದೀರಿ? ನೀವೇನು ಮಾಡ್ತಾಯಿದ್ದೀರಿ? ಆಮೇಲೆ ನೀವೇನು ತಿಂದ್ರಿ? 24 ಗಂಟೆ ಬರೀ ಚಪಾತಿನೇ ತಿಂತಾನೆ ಇವನು. ಏನು ನಿಮ್ಮ ಅಮ್ಮ ಬರೀ ಚಪಾತಿ ಮಾಡೋದಾ? ನಮ್ಮ ಮನೇಲಿ ಇವತ್ತು ಚಪಾತಿ. ಇಡ್ಲಿ ನನಗೆ ಮೋದಿತಲ್ಲಿ ಮೋದಿತ್ತು ಆಫೀಸ್ಗೆ. ಏನು ಮಾಡ್ತಾವನೆ? ಬರೀತಾವನ? ಯಾರು ಬರೆಸ್ತವ್ರೆ? ಸ್ಕೂಲ್ಗೆ ಹೋಗಿಲ್ಲ? ಕಾಲು ಗಾಯ ವಾಸಿ ಆಯ್ತಾ ಅವನಿಗೆ? ಹೋಯ್ತಾ? ವಾಸಿ ಆಯ್ತಾ? ಸ್ಕೂಲ್ಗೆ ಹೋದ್ನಾ? ಗುದ್ದುತ್ತೀನಿ. ಜ್ವರ ಬಂದ್ಬಿಟ್ಟೈತೆ. ಯಾರಿದು? ಯಾವ ಆಂಟಿ? ನಡಿ ಕೆಲಸ ಮಾಡೋಣ, ಪಾತ್ರೆ ಒರೆಸೋಣ. ನಡಿ. ಹಾಂ ಬಾಯ್, ಲವ್ ಯು. ನಾಳೆ ಸಿಗ್ತೀನಿ.
ಬಾಯ್. ಸುಮಾರು ಜನ ನನಗೆ ಕಮೆಂಟಲ್ಲಿ ಕೇಳ್ತಿದ್ರಿ, ನಿಮ್ಮ ಅಪ್ಪಾಜಿ ಗುರುಮಲಪ್ಪ ನಿಮ್ಮ ವಿಡಿಯೋದಲ್ಲಿ ಕಾಣಿಸ್ತಾ ಇಲ್ಲ, ಬರ್ತಾ ಇಲ್ವಾ, ಯಾಕೆ ಏನಾದರೂ ಅಂತ. ಸೊ ಅವ್ರು ಬರ್ತಾ ಇದ್ದಾರೆ. ಕೆಲವೊಂದಷ್ಟು ಜನ ನಮಗೆ ಹಾಕದೇ ಇದ್ದವರು ಅವ್ರನ್ನ ಇಟ್ಕೊಂಡು ನಮ್ಮ ಲೈಫಲ್ಲಿ ಬೇಡದೇ ಇದ್ದ ಆಟಗಳನ್ನ ಆಡಿದ್ದಾರೆ. ಇದು ಪಾಪು ತಿಂಡಿ ತಿಂತೀನಿ ಅಂದ, ಅವನಿಗೂ ತಿಂಡಿ ತಿನ್ನಿಸ್ದೆ. ನಮ್ಮ ಮನೆಯವರು ಯಾರೇ ಆಗಿರಲಿ, ಎಷ್ಟೇ ಶತ್ರುಗಳಾಗಿರಲಿ, ನಮ್ಮ ಮನೆ ಬಾಗಿಲಿಗೆ ಬಂದರೆ ನಾವೇನು ಪ್ರೀತಿ ವಿಶ್ವಾಸ ಕೊಡಬೇಕೋ ಕೊಡ್ತೀವಿ. ಅವ್ರಿಗೂ ಕಾಫಿ ಕೊಟ್ಟೆ, ತಿಂಡಿ ತಿಂದರು, ನ್ಯೂಸ್ ಪೇಪರ್ ಓದ್ತಾ ಕೂತಿದ್ದಾರೆ. ನನ್ನ ಬಗ್ಗೆನೇ ಬೇರೆಯವ್ರ ಮುಂದೆ ಹೋಗಿ ನಮ್ಮ ಮನೇಲೇ ಅನ್ನ ತಿಂದು ಫೋನ್ ಮಾಡಿ, ನನಗೇನೆ ಫೋನ್ ಮಾಡಿ ನನ್ನ ಬಗ್ಗೆನೇ ಕೆಟ್ಟದಾಗಿ ಮಾತಾಡಿದ್ರೆ ಬೇಜಾರಾಗದೇ ಇರುತ್ತಾ? ನಿಮ್ಗಳ ಮುಂದೆನೇ ನಿಮ್ಮ ವಿಷಯನೇ ತೊಗೊಂಡೋಗಿ ನಿಮ್ಗೆ ಆಗದೇ ಇದ್ದವ್ರ ಮುಂದೆ ಫೋನ್ ಮಾಡಿ ಮಾತಾಡಿದ್ರೆ ನೀವು ಕೇಳಿಕೊಂಡು ಸುಮ್ಮನೆ ಆಗ್ತೀರಾ? ನೀವೇನೂ ಮಾತಾಡಲ್ವಾ? ಸೊ ನಾನು ಏನೂ ಮಾತಾಡಲಿಲ್ಲ. ತುಂಬ ಮೂಡ್ ಔಟ್ ಆಯಿತು. ನಾನು ಅಂಥವ್ರನ್ನ ಲೈಫಲ್ಲಿ ಏನೇ ಇದ್ದರೂ ನಂತರ ಡೈರೆಕ್ಟಾಗಿ ಮಾತಾಡ್ಬಿಡ್ಬೇಕು. ಇಂಡೈರೆಕ್ಟಾಗಿ ಮಾತಾಡೋದು, ಬೆನ್ನ ಹಿಂದೆ ಹೋಗಿ ಮಾತಾಡೋದು ನಂಗೆ ಇಷ್ಟ ಆಗೋಲ್ಲ. ಸೊ ನನಗೆ ಸ್ಪೀಕರ್ ಆನ್ ಮಾಡಿ ಇವ್ರು ಮಾತಾಡಿರೋದೆಲ್ಲ ನನಗೆ ಕೇಳಿಸಿದ್ದಾರೆ ಫೋನ್ ಮಾಡಿ. ಇವ್ರದ್ದೇ ನಂಬರಿಂದ ಫೋನ್ ಮಾಡಿ ಅದು ನಂಗೊಂದು ಸ್ವಲ್ಪ ಹರ್ಟ್ ಆಯಿತು. ಸೊ ಅದಕ್ಕೋಸ್ಕರ ಸ್ವಲ್ಪ ಮಾತಾಡ್ತಿರ್ಲಿಲ್ಲ. ಅವರು ಬಂದು ಹೋದ್ಮೇಲೆ ನನಗೇನೂ ಕೆಲಸ ಮಾಡೋಕ್ಕೆ ನಿಜವಾಗ್ಲೂ ಮೂಡ್ ಬರಲಿಲ್ಲ. ಸ್ವಲ್ಪ ಎಳ್ಳು ಬೆಲ್ಲ ಎತ್ತಿಕ್ಕಿದ್ದೆ, ತಿಂದೇ ಇರಲಿಲ್ಲ. ನನಗೆ ತಿನ್ನೋಕ್ಕೆ ಟೈಮ್ ಇರಲಿಲ್ಲ. ಮಕ್ಕಳಿಗೆಲ್ಲ ಓದಿಸ್ಕೊಂಡು ಬರ್ಕೊಂಡು ನನ್ನ ಮಗನ ಅವತಾರ ನೋಡಿಕೊಂಡು ಅವಳು ಏನು ಬರೀತಿದ್ದಾಳೆ ಓದ್ತಿದ್ದಾಳೆ ಅಂತ ನೋಡಿಕೊಂಡು ಅಮ್ಮ ಅವಳು ಹೇಳ್ತಾಯಿದ್ಲು. ಅವಳಿಗೆ ನಾನು ಆ್ಯಕ್ಚುಲಿ ಕೊಬ್ಬರಿ ಬೆಲ್ಲ ಕೊಟ್ಟಿದ್ದೆ ತಿನ್ನೋಕ್ಕೆ. ಕೊಬ್ಬರಿ ತುಂಬ ಒಳ್ಳೆಯದು. ತಿಂತಾ ಇದ್ದಾಳ ಬರೀತಾ ಇದ್ದಾಳ ಅಂತ ನೋಡಿಕೊಂಡು ಸ್ವಲ್ಪ ಹೊತ್ತು ಓದಿಸ್ಕೊಂಡು ಕೂತ್ಕೊಂಡಿದ್ದೆ. ಸೊ ನೆಕ್ಸ್ಟ್ ಡೇ ಮಾರ್ನಿಂಗ್ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ನಾನು ಹಂಗಂದೆ ಕಬೋರ್ಡ್ಗೆ ಸ್ವಲ್ಪ ಕಾಕ್ರೋಚದು ಬೇಕಿತ್ತು ಜೆಲ್ ತೊಗೊಂಬನ್ನಿ ಅಂತ. ಆಯಿಂಟ್ಮೆಂಟ್ ಥರ ತಂದಿದ್ದಾರೆ ಸತೀಶು ಈ ಸಲ. ಒಂದು ಚೂರು ಸ್ಮೆಲ್ಲಿಲ್ಲ, ಕೈಯಿಂದನೇ ನಾವು ಅದನ್ನು ಎಲ್ಲ ಕಬೋರ್ಡ್ಗೂ ಹಾಕ್ಬೋದು. ನಂಗೆ ತುಂಬ ಇಷ್ಟ ಆಯಿತು. ನಾನು ನಿನ್ನೆ ಇದು ನೆಕ್ಸ್ಟ್ ಡೇ ಮಾರ್ನಿಂಗ್ ವ್ಲಾಗ್ನ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಅದನ್ನು ಕಬೋರ್ಡ್ಗೆಲ್ಲ ಹಚ್ಚಿದ್ರೆ ಕಾಕ್ರೋಚ್ ಇದ್ದರೆ ಈಚೆ ಬಂದು ಸಾಯುತ್ತೆ, ಮತ್ತು ಅದು ಒಳಗಡೆ ಸೇರಲ್ಲ ಅನ್ನೋ ಥರ ಇತ್ತು. ಸೊ ಹಾಗಾಗಿ ಆ ಥರದನ್ನು ತರಿಸಿದ್ದೆ. ಅದನ್ನೆಲ್ಲ ಅಪ್ಲೈ ಮಾಡಿಬಿಟ್ಟು ಇವತ್ತು ನಂದು ಸೀರೆಗಳು ಒಗೆಯೋ ಕಾರ್ಯಕ್ರಮ ಗೈಸ್. ಎಷ್ಟು ಸೀರೆ ಅಂತೀರಾ? ರೇಷ್ಮೆ ಸೀರೆಗಳೆಲ್ಲ ಬಿಸಿಲಿಗೆ ಹಾಕೋಣ ಅಂತ ಹೇಳಿ ಇವತ್ತೆಲ್ಲ ಫುಲ್ಲು ಫ್ಯಾನ್ಸಿ ಸ್ಯಾರೀಸ್ಗಳನ್ನ ಒಗೆದಿದ್ದೀನಿ. ಎಷ್ಟು ಯಪ್ಪ ಒಗೆಯೋದು, ಫೋಲ್ಡ್ ಮಾಡೋದು, ಗ್ರಿಲ್ಸ್ಗಳ ಮೇಲೆ ಹಾಕೋದು, ಕ್ಲಿಪ್ ಹಾಕೋದು, ಎಷ್ಟು ಅರ್ಧ ಗಂಟೆಗೆ ಒಣ್ಕೊಂಬಿಡುತ್ತೆ, ಅದೇನಿಲ್ಲ. ಬಟ್ ಒಗೆದು ಎತ್ಕೊಂಬಂದು ನೋಡಿ ಇಷ್ಟು. ಫಸ್ಟು ನಾನು ಮೆಟ್ಲು, ಪೋರ್ಟಿಕೋ, ಇದು ಸೆಕೆಂಡ್ ಫ್ಲೋರು, ಇದೆಲ್ಲ ಫುಲ್ಲು ತೊಳೆದ್ಬಿಟ್ಟು ಆಮೇಲೆ ಬಟ್ಟೆಗಳು ಹಾಕೋದು. ಯಾಕಂದರೆ ಬಿಸಿಲಲ್ವಾ, ಎಲ್ಲ ಫುಲ್ ಧೂಳು ಕೂತಿರುತ್ತೆ ಸೆಕೆಗಲ್ಲ. ಆಲ್ರೆಡಿ ಬೇಸಿಗೆ ಥರ ಹೊಡಿತಾ ಇದೆ, ಏನೂ ಮಾಡೋಕ್ಕಾಗಲ್ಲ. ಎಷ್ಟು ಬಟ್ಟೆ ಒಗೆದಿದ್ದೀನಿ ಇವತ್ತು, ಅದನ್ನು ಒಂದು ಗ್ಲಿಮ್ಸ್ ತೋರಿಸ್ತಾ ಇದ್ದೀನಿ. ಒಗೆಯೋದೇನೋ ಒಗೆದು ಬಿಡ್ಬೋದು, ಈ ಟಬ್ ಹಿಡ್ಕೊಂಡು ಎತ್ಕೊಂಡು ಬಂದು ಈ ಹೊಣೆಯಾಕೋದೈತಲ್ಲ ಅದು ಮಹಾ ದೊಡ್ಡ ಕಾರ್ಯಕ್ರಮ. ನನಗೆ ನಿಜವಾಗ್ಲೂ ಮೆಟ್ಲು ಹತ್ತಕ್ಕೆ ಶಕ್ತಿ ಇಲ್ಲ, ಹಂಗಾಗ್ಬಿಟ್ಟಿತ್ತು ನನ್ನ ಕೈ ಕಾಲು ಎಲ್ಲ. ಇಳಿದು ದಿನಕ್ಕೆ ಕಡಿಮೆ ಅಂದರೂ 3 ಸಲ 3 ಫ್ಲೋರ್ ಹತ್ತೀನಿ, 3 ಸಲ ಇಳಿತೀನಿ. ಅದ್ರ ಜೊತೆ ಕರ್ಟನ್ಸ್, ಬ್ಲ್ಯಾಂಕೆಟ್ಸ್. ನಮ್ಮ ಮನೇಲಿ ಒಂದು ಮನೇಲಿ ಇರೋಷ್ಟು ಬಟ್ಟೆ 3 ಮನೆಗೆ ಹಂಚ್ಬೋದು, ಅಷ್ಟು ಬಟ್ಟೆಗಳಿದ್ದಾವೆ ನನ್ನ ಹತ್ರ. ಸಂಪು ಟ್ಯಾಂಕಿ ಎಲ್ಲ ಕ್ಲೀನ್ ಮಾಡಿಸಿದ್ವಲ್ಲ, ಫುಲ್ ಗಲೀಜಾಗಿತ್ತು. ತಾರಿಸಿ ಫುಲ್ ತೊಳೆದಿದ್ದೀನಿ. ಇವಾಗ ನೀರು ಹಾಕ್ಕೊಂಡು ಎಲ್ಲ ಉಜ್ಜಿ ತೊಳೆದು ಬಟ್ಟೆಗಳು, ರೇಷ್ಮೆ ಸೀರೆಗಳು ಸ್ವಲ್ಪ ಸುಸ್ತಾಗೋಯ್ತು. ಗಲೀಜಾಗ್ಬಿಟ್ಟು ತಾರಿಸಿ ಸೀರೆಗಳು ಒಗಿಬೇಕು ಇವಾಗ. ತಾರಿಸಿ ಎಲ್ಲ ನೀಟಾಗಿ ಉಜ್ಜಿ ತಿಕ್ಕಿ ಬ್ಲೀಚಿಂಗ್ ಪೌಡ್ರೆಲ್ಲ ಹಾಕಿ ಬಂದೆ. ನನಗೆ ಉಸಿರು ಕಟ್ಟಿದಂಗೆ ಆಗ್ತಾಯಿತ್ತು, ಮಾತಾಡೋಕ್ಕೆ ಆಗ್ತಾ ಇರಲಿಲ್ಲ, ತುಂಬ ಸುಸ್ತಾಗ್ತಾಯಿತ್ತು ಆ್ಯಕ್ಚುಲಿ. ಯಾಕಂದರೆ ಎಲ್ಲ
ತೊಳೆದಿದ್ನಲ್ಲ, ಹಾಗಾಗಿ ಈಗ ಬಂದು ಈ ಚಪ್ಪಲಿ ಸ್ಟ್ಯಾಂಡು. ಸುಮಾರು ಜನ ಅಂತಾರೆ ಚಪ್ಪಲಿ ಸ್ಟ್ಯಾಂಡಲ್ಲಿ ಅದ್ರ ಮೇಲೆ ಏನು ಇಡಬೇಡಿ ಹಂಗೆ ಹಿಂಗೆ ಅಂತ. ನಿಜಕ್ಕೂ ನೋಡಿ, ಅದು ಚಪ್ಪಲಿಗೆ ಅಂತಲೇ ಮಾಡಿಸಿರೋ ಸ್ಟ್ಯಾಂಡು. ಬಟ್ ನಾವು ಅಲ್ಲಿ ಚಪ್ಪಲಿ ಬಿಟ್ಟು ಬೇರೆ ಎಲ್ಲ ಇಟ್ಟಿದ್ದೀವಿ. ಏನೇನು ಇಟ್ಟಿದ್ದೀವಿ ಅಂತಂದರೆ ಬಣ್ಣದ ಡಬ್ಬಗಳು ಇಟ್ಟಿದ್ದೀವಿ, ಹೀಗೆ. ಆಮೇಲೆ ಸ್ಕ್ರೂಗಳು, ಆಮೇಲೆ ಹ್ಯಾಂಡಲ್ಗಳು, ಈ ಥರದ್ದು ಮಿಕ್ಕಿರೋ ಐಟಮ್ಸ್ ಎಲ್ಲ ಅಲ್ಲಿ ಸ್ಟೋರ್ ಮಾಡ್ಕೊಂಡಿದ್ದೀವಿ. ಈಗ ತುಳಸಿ ಹಬ್ಬದ ದಿನ ತುಳಸಿ ಕಟ್ಟೆ ಎಲ್ಲ ಇಟ್ಟಾಗ ಕಮೆಂಟ್ ಮಾಡ್ತಿರ್ತಾರೆ. ಸೊ ಆಗ ನಾನು ಯಾವಾಗಲಾದರೂ ಒಂದ್ಸಲಿ ಅವ್ರಿಗೆ ತೋರಿಸೋಣ ಹೇಳೋಣ ಅಂತ ಅಂದ್ಕೊಂಡಿದ್ದೆ. ಈಗ ಹೆಂಗೂ ಕ್ಲೀನ್ ಮಾಡ್ತಾ ಇದ್ನಲ್ಲ, ಸೊ ಹಾಗಾಗಿ ತೋರಿಸ್ತಾ ಇದ್ದೀನಿ. ಅಲ್ಲಿ ಚಪ್ಪಲಿ ಒಂದು ಬಿಟ್ಟು ಬೇರೆ ಎಲ್ಲ ರಂಗೋಲೆ ಪುಡಿ, ಆಮೇಲೆ ನಾನು ರಂಗೋಲೆಗೆ ಹಾಕೋ ಕಲ್ಲರು, ಆಮೇಲೆ ಸತೀಶ್ ನೋಡಿದ್ರಂತೂ ಎಲ್ಲ ತೂತು ಬಿಸಾಕ್ಬಿಡ್ತಾರೆ. ಬಾಗಿಲಿಗೆ ದೀಪ ಹಚ್ತೀನಲ್ಲ, ಅದಕ್ಕೆ ಅಂತ ತೊಪ್ಪೆ ತೊಗೊಂಬರ್ತೀನಲ್ಲ, ಆ ತೊಪ್ಪೆಗಳು ಸುಧಾ ಅದ್ರ ಒಳಗಡೆನೇ ಇಟ್ಕೊಂಡ್ಬಿಟ್ಟಿದ್ದೀನಿ. ಆಮೇಲೆ ಖಾಲಿ ಆಗಿರೋ ಪೇಂಟ್ ಬಾಕ್ಸ್ಗಳೆಲ್ಲ ತುಂಬಿತ್ತು. ಬೇಡದೇ ಇರೋದೆಲ್ಲ ಸೆಗ್ರಿಗೇಟ್ ಮಾಡಿ ಕ್ಲೀನ್ ಮಾಡಿ ಬಂದೆ. ಇನ್ನೂ ಒಂದು ರೌಂಡ್ ವಾಷಿಂಗ್ ಮಿಷಿನಲ್ಲಿ ಬಟ್ಟೆಗಳೆಲ್ಲ ಅಂದರೆ ಮೀನ್ಸ್ ತಿರುಗ್ತಾ ಇತ್ತು. ಸೊ ಈಗ ಇದನ್ನೆಲ್ಲ ನಾನು ನೆನೆ ಹಾಕಿದ್ದೆ. ಸ್ವಲ್ಪ ಲೈಮ್ ಸೋಡಾ ಮತ್ತು ಹುಣಸೆ ಹಣ್ಣಲ್ಲೇ ನೆನೆ ಹಾಕಿದ್ದೆ. ಅಲ್ಲೆಲ್ಲ ಕ್ಲೀನ್ ಮಾಡಾದ್ಮೇಲೆ ಇದನ್ನು ಮಾಡ್ಕೊಳ್ಳೋಣ ಅಂತ, ಅದನ್ನು ಇನ್ನೊಂಚೂರು ಉನಿಲಿ ಅಂತ ಹೇಳಿಬಿಟ್ಟು ಈಗ ಫ್ಯಾನ್ಗಳೆಲ್ಲ ಕ್ಲೀನ್ ಮಾಡ್ಕೊಳ್ಳೋಣ ಅಂತ ಮಾಡ್ತಾಯಿದ್ದೀನಿ. ಹತ್ತದು ಇಳಿಯೋದೇ ಭಯ ಗೈಸ್, ಯಾಕಂದರೆ ಲಾಸ್ಟ್ ಟೈಮು ಹಿಂಗೆ ಇದೇನು ಜಾರಲ್ಲ ಲ್ಯಾಡರು, ಬಟ್ ನಂದು ಒದ್ದೆ ಕಾಲು, ಒದ್ದೆ ಬಟ್ಟೆ, ಒದ್ದೆ ಮೈ, ಕೈಕಾಲೆಲ್ಲ ಒದ್ದೆ ಇರುತ್ತಲ್ವ. ಸೊ ಹಾಗಾಗಿ ಆಮೇಲೆ ಏನು ಗೊತ್ತಾ, ಈಗ ನನ್ನ ತಾಮ್ರದ ವೆಸಲ್ಸ್ ಎಲ್ಲ ಇನ್ನೂ ಒಂದ್ಸಲಿ ಕ್ಲೀನ್ ಮಾಡ್ತೀನಿ. ಆಮೇಲೆ ನೀವು ಅಂದ್ಕೋಬೇಡಿ ಅಲ್ಲೂ ಕ್ಲೀನ್ ಮಾಡಿದ್ರಿ ಇಲ್ಲೂ ಕ್ಲೀನ್ ಮಾಡಿದ್ರಿ ಅಂತ. ನೀವು ಅಂದ್ಕೊಳ್ಳೋಕ್ಕಿಂತ ಮುಂಚೆನೇ ನಾನೇ ಹೇಳ್ಬಿಡ್ತಾ ಇದ್ದೀನಿ. ಅದನ್ನೆಲ್ಲ ನಾವು ಸೂತ್ಕ ತೆಗೆಯೋದು ಹಿಂದಿನ ದಿನ ಗೋಮೂತ್ರದಲ್ಲಿ ಒಂದ್ಸಲಿ ನೀಟಾಗಿ ಎಲ್ಲ ಒರೆಸ್ಕೋಬೇಕು. ಹಾಗಾಗಿ ಒಂದ್ಸಲಿ ನೀಟಾಗಿ ಉಜ್ಜಿ ತಿಕ್ಕಿ ಇಟ್ಕೊಂಡ್ಬಿಟ್ರೆ ಆಮೇಲೆ ಇನ್ನೊಂದ್ಸಲಿ ಎಲ್ಲ ಕ್ಲೀನ್ ಮಾಡ್ಕೊಳಕ್ಕೆ ಈಸಿ ಆಗುತ್ತೆ, ರಫಾಗಿ ಕ್ಲೀನ್ ಮಾಡ್ಕೊಬೋದು. ಈಗ ಡೀಪಾಗಿ ಕ್ಲೀನ್ ಮಾಡ್ಕೊಂಬಿಟ್ರೆ ಅಂತ ಹೇಳ್ಕೊಂಡು ಆ ರೀತಿ ಹಿಂದೆಗಡೆ ಸ್ವಲ್ಪ ನೆನೀಲಿ ಅಂತ ಉದ್ದೇಶಕ್ಕೆ ಅಷ್ಟೇ ಇಟ್ಟಿದ್ದೀನಿ. ಈ ಫ್ಯಾನು, ಈ ಗ್ರಿಲ್ಸು, ಈ ಫ್ರಿಜ್ ಮೇಲೆ ಎಷ್ಟು ಧೂಳಾಗುತ್ತೆ ಅಂದರೆ ನಮ್ಮ ಮನೇಲಿ ಎಲ್ಲಿಂದ ಬರುತ್ತೆ ಇಷ್ಟು ಧೂಳು. ಪ್ರತಿ ವಾರ ಕ್ಲೀನ್ ಮಾಡ್ತೀನಿ, ಅಂಥದ್ರಲ್ಲೂ ಇಷ್ಟೆಲ್ಲ ಧೂಳು ಎಲ್ಲಿಂದ ಬರುತ್ತೆ ಕಂಡುಹಿಡಿಬೇಕಲ್ಲ ಅಂತ ಅನ್ನಿಸ್ಬಿಡ್ತು ಈ ಸಲ ಅಂತೂ. ಯಾಕಂದರೆ ನಾವು ಮಾಡೋ ಕೆಲಸನ ಪ್ರತಿಯೊಂದು ವೀಡಿಯೋದಲ್ಲೂ ಹೇಳ್ತೀನಿ, ಏನೂ ಎಕ್ಸ್ಪೆಕ್ಟೇಷನ್ ಇಟ್ಕೊಳ್ಳದೆ ಅಥವಾ ಅದು ಹಂಗಾಗುತ್ತೆ ಹಿಂಗಾಗುತ್ತೆ, ನನಗೆ ಅದು ಮಾಡೋದ್ರಿಂದ ಅಷ್ಟು ಪ್ರಾಫಿಟ್ ಸಿಗುತ್ತೆ, ಆ ಥರದ್ದೆಲ್ಲ ಏನು ಇಂಟೆನ್ಷನ್ ಇಟ್ಕೊಂಡೇರ ಮಾಡಿ, ನಿಮಗೆ ಖಂಡಿತವಾಗ್ಲೂ ಸಕ್ಸಸ್ ಅನ್ನೋದು ಸಿಕ್ಕೇ ಸಿಗುತ್ತೆ. ಅಷ್ಟರಲ್ಲಿ ನನ್ನ ಮಗ ಟ್ಯೂಷನಿಂದ ಬಂದು ತಿಂಡಿ ಕೂಡ ತಿಂದ. ಅವನಿಗೂ ಕೂಡ ಸ್ಕೂಲಿತ್ತು, ಹಾಲು ಕುಡಿತಾ ಇದ್ದಾನೆ. ಚಪಾತಿ ಮತ್ತು ದಾಲ್ ನಾನು ಹೇಳ್ದನಲ್ಲ, ಸೂಪರಾಗಿತ್ತು ಮಾತ್ರ. ಎಲ್ಲ ಹಾಕ್ಕೊಂಡು ಸುಮ್ಮನೆ ತಿಂತಾಯಿದ್ದಾರೆ. ಎಷ್ಟು ಬೇಗ 8 ಗಂಟೆ ಆಯಿತು ನೋಡಿ. ನನ್ನ ಬ್ಯಾಕ್ಗ್ರೌಂಡು ನಿಮಗೆ ಕಾಣಿಸ್ತಾ ಇದೆ ಗಡಿಯಾರ ಸಮೇತ. ಈ ಪೇಂಟ್ ಮಾಡುವಾಗ ಈ ಆರ್ನಮೆಂಟ್ಸ್ ಎಲ್ಲ ತೆಗಿಬೇಕು, ಮತ್ತು ಅಲ್ಲೆಲ್ಲ ಅವ್ರಿಗೆ ಸೆಗ್ರಿಗೇಟ್ ಮಾಡಿಕೊಡ್ಬೇಕು. ಫಸ್ಟು ಪಾತ್ರೆ ಬಟ್ಟೆ ಮುಗಿದು ಬಿಡಲಿ, ಅದನ್ನೆಲ್ಲ ಮೇಲ್ಗಡೆ ರೂಮ್ಗೆ ಶಿಫ್ಟ್ ಮಾಡಿಬಿಡೋಣ. ಆಮೇಲಿಂದ ಪೇಂಟ್ ಅವರು, ಈ ಪೀಸ್ ಕೆಲಸಕ್ಕೆ ಅಂದರೆ ಪೇಂಟ್ ಅವ್ರು ಯಾರೂ ಬರಲ್ಲ ಗೈಸ್. ತುಂಬ ಆಟ ಆಡಿಸ್ತಾ ಇದ್ದಾರೆ. ನಮ್ಮ ಮನೆಯವರಂತೂ ನನಗೆ ಈ ಸಲ ರೇಗೆ ಬಿಟ್ಟಿದ್ದಾರೆ. ಏನಕ್ಕೆ ಗೊತ್ತಾ, ಎಷ್ಟು ಸಲ ಕ್ಲೀನ್ ಮಾಡಿಸಿದ್ರು ಅಷ್ಟೊಂದು ಗಲೀಜಾಗಿ ಮಾಡ್ಕೊಂಡಿರ್ತೀಯಲ್ಲ ಏನಕ್ಕೆ ಅಂತ ಅಂದ್ಬಿಟ್ಟು. ಬಟ್ ನಾನು ಗಲೀಜು ಬೇಕು ಅಂತ ಮಾಡ್ತೀನ, ಇಲ್ಲ ಅಲ್ವಾ. ಸೊ ಏನೂ ಮಾಡೋಕ್ಕಾಗಲ್ಲ. ಮಾಡೋದನ್ನು ಸ್ವಲ್ಪ ಅಚ್ಚುಕಟ್ಟಾಗಿ ನಿಧಾನಕ್ಕೆ ನೀಟಾಗಿ ಕ್ಲಿಯರಾಗಿ ಮಾಡಬೇಕು ಅನ್ನೋ ಮನೋಭಾವನೆ ಅಷ್ಟೇ ನಂದು. ಸೊ ನಾನು ಕೂಡ ಎಲ್ಲ ಗ್ರಿಲ್ಸ್ ಏನಿದೆ, ಕರ್ಟನ್ಸ್ ಹಾಕೋ ಗ್ರಿಲ್ಸು ಮತ್ತು ಫ್ಯಾನ್ಸು, ಈ ಥರದ್ದು ಕಬೋರ್ಡ್ಸು, ಇದೆಲ್ಲ ಮೇಲಿಂದ ಮೇಲೆ ಈ ಕಿಟಕಿ ತೆಗಿತೀನಲ್ಲ ಆವಾಗಿಂದನೂ ತುಂಬ ಗಾಳಿ ಬರುತ್ತೆ, ಧೂಳು ಬರುತ್ತೆ. ಹೀಗೆ ಸ್ಪೆಷಲಿ ಇದು ಸಮ್ಮರ್ ಅಂತಲೇ ಹೇಳ್ಬೋದು. ಸೊ ಸಮ್ಮರ್ಗಿಂತ ಮುಂಚೆನೇ ಇಷ್ಟು ಬಿಸಿಲಿದೆ. ಇನ್ನು ಸಮ್ಮರಲ್ಲಿ ಇನ್ನೆಷ್ಟು ಬಿಸಿಲಿರುತ್ತೆ ಒಂದು ಅಂದಾಜು ಊಹೆ ಮಾಡ್ಕೊಳ್ಳಿ. ಸಖತ್ತು ಬಿಸಿಲಿರುತ್ತೆ ಈ ಸಲ ಅಂತೂ. ಐ ಥಿಂಕ್ ನಂಗೆ ಹಂಗೆ ಅನಿಸ್ತಾ ಇದೆ. ಅಲ್ಲಿಂದ ಬಂದೆ. ಸೊ ಇವಾಗ ಇದಕ್ಕೆಲ್ಲ ಹುಣ್ಸೆಹಣ್ಣು ಹಚ್ಚೋಣ ಅಂತ ಹಚ್ತಾ ಇದ್ದೀನಿ. ನಿಮಗೆ ತಂಬ್ಲೈನ್ ನೋಡಿದರೆ ಗೊತ್ತಿರುತ್ತೆ. ಸೊ ನಾನು ಯಾವುದ್ರ ಬಗ್ಗೆ ಮಾತಾಡ್ತಾ ಇದ್ದೀನಿ, ಏನು ವಿಷಯ ಅಂತ ಅಂದ್ಬಿಟ್ಟು ಇಲ್ಲೊಂದು ಕಮೆಂಟ್ನ ಹಾಕಿರ್ತೀನಿ, ನೀವು ಓದಿ. ನಾನು ಇಷ್ಟೆಲ್ಲ ಮಾಡ್ತೀನಿ, ಒಬ್ಬರು ವಿಷಯಕ್ಕೆ ಹೋಗಲ್ಲ, ಒಬ್ಬರು ಸವಸಕ್ಕೆ ಹೋಗಲ್ಲ, ನಾನಾಯಿತು, ನನ್ನ ಮಕ್ಕಳಾಯಿತು, ನನ್ನ ಮನೆ ಆಯಿತು, ಅಷ್ಟು ಕೆಲಸ ನನಗೆ. ನಿಜಕ್ಕೂ ನಂಬ್ತಿರೋ ಬಿಡ್ತಿರೋ 5-10 ನಿಮಿಷ ರಿಲ್ಯಾಕ್ಸ್ ಮಾಡಿಕೊಂಡು ಮಲ್ಕೊಳ್ಳೋಕ್ಕೂ ನಂಗೆ ಒಂದೊಂದಿನ ಟೈಮ್ ಸಿಗೋಲ್ಲ, ಅಷ್ಟು ಬ್ಯುಸಿ ಇರ್ತೀನಿ. ಅಂಥದ್ರಲ್ಲೂ ನಿಮ್ಗಳಿಗೆ ಹೀಗೆಲ್ಲ ಕಮೆಂಟ್ ಮಾಡೋಕ್ಕೆ ಮನ್ಸು ಹೆಂಗೆ ಬರುತ್ತೆ? ನಿಜ ಹೇಳಿ ನೀವು ನನಗೆ, ನಿಮಗೆ ಮನ್ಸು ಅನ್ನೋದು ಹೆಂಗೆ ಬರುತ್ತೆ
ಅಂತ ಅಂದ್ಬಿಟ್ಟು. ಸೊ ನನ್ನ ಕೆಲಸ ದಯವಿಟ್ಟು ನನಗೆ ಗೊತ್ತು, ನೀವು ಯಾರು ನನ್ನ ಕೆಲಸದ ಬಗ್ಗೆ ತಲೆ ಕೆಡಿಸ್ಕೊಬೇಡಿ, ನಮ್ಮ ಜವಾಬ್ದಾರಿ ಬಗ್ಗೆ ತಲೆ ಕೆಡಿಸ್ಕೊಬೇಡಿ. ಎಲ್ಲ ನನಗೆ ಗೊತ್ತು, ನಾನು ಏನು ಮಾಡಬೇಕೋ, ಯಾವ ಥರ ಮಾಡಬೇಕು ಅಂದ್ಕೊಂಡಿದ್ದೀನಿ ಅಂತಲೂ ನನಗೆ ಗೊತ್ತು. ಸ್ವಲ್ಪ ಲೇಟ್ ಆದರೂ ಪರವಾಗಿಲ್ಲ, ನಾನು ಅದೇ ರೀತಿ ಕಾಯ್ದು ಮಾಡೋಂಥದ್ದು ಜಾಯಮಾನ ನಂದು. ಸೊ ನೀವು ಕಮೆಂಟ್ ಮಾಡೋರು ಎಲ್ಲರೂ ಅಲ್ಲ ಗೈಸ್, ಎಲ್ಲರೂ ತುಂಬ ಪ್ರೀತಿ ಕೊಡ್ತೀರಾ, ನೀವು ನನ್ನ ಇನ್ಸ್ಪಿರೇಷನ್ ಅಂತೀರಾ, ಒಂದ್ಸಲಿ ಮೀಟ್ ಮಾಡೋಣ ಅಂತಲೂ ಕೂಡ ಕರಿತೀರಾ. ಅವ್ರ ಬಗ್ಗೆ ಅಲ್ಲ, ಅವ್ರ ಬಗ್ಗೆ ನಾನು ಏನು ಹೇಳಲಿಲ್ಲ ಅಂದರೂ ಗೊತ್ತಾಗುತ್ತೆ ನಾನು ಯಾರ ಬಗ್ಗೆ ಮಾತಾಡ್ತಾ ಇದ್ದೀನಿ. ನನ್ನ ಹೇಟರ್ಸ್ಗೆ, ಯಾರೆಲ್ಲ ಹಿಂಗೆ ನಾನ್ಸೆನ್ಸಾಗಿ ಬಂದು ಬೇಡದಿರೋ ವಿಷಯಕ್ಕೆಲ್ಲ ಕಮೆಂಟ್ ಮಾಡ್ತಾರಲ್ಲ, ಅವ್ರಿಗೆ ಹೇಳ್ತಾರ ಅಂಥದ್ದು. ಸೊ ನನ್ನ ಕೈಗಳು ನೋಡಿದ್ರೆ ನೀವು ಏನಂತೀರೋ, ಹೆಂಗಾಗಿದೆ ಗೊತ್ತಾ ನನ್ನ ಕೈ. ಅದನ್ನೆಲ್ಲ ನಂಗೆ ತೋರಿಸ್ಕೊಳಕ್ಕೆ ಇಷ್ಟ ಇಲ್ಲ. ಬಟ್ ಒಂದೊಂದ್ಸಲಿ ಸಖತ್ ಉರಿ ಬಂದ್ಬಿಟ್ಟಾಗಲೂ ಒಂದೊಂದ್ಸಲಿ ಹೇಳಿರೋದು ಉಂಟು. ತುಂಬ ಕೈಯೆಲ್ಲ ಕಿತ್ತೋಗಿ ಈ ಥರದ್ದೆಲ್ಲ ಆಗುತ್ತೆ ನನಗೆ. ಯಾಕಂದರೆ ತುಂಬ ಕೆಲಸ ಮಾಡಿದ್ರೆ, ರೆಗ್ಯುಲರಾಗಿ ಮಾಡ್ತಾಯಿದ್ದಿದ್ದ ಕೆಲಸಗಳನ್ನ ಬಿಟ್ಬಿಟ್ಟು ಎಕ್ಸ್ಟ್ರಾ ಕೆಲಸಗಳನ್ನ ಆ್ಯಡ್ ಆನ್ ಮಾಡಿದ್ರೆ ಈ ರೀತಿ ಎಲ್ಲ ಒಂಥರ ಸ್ಕಿನ್ನು ನಂದು ಸೆನ್ಸಿಟಿವ್ ಅಂದರೆ ಸೆನ್ಸಿಟಿವ್ ಸ್ಕಿನ್ನು. ಸೊ ಆವಾಗೆಲ್ಲ ಆ ಥರ ಆಗುತ್ತಲ್ವ. ಸೊ ಏನು ಮಾಡೋಕ್ಕಾಗಲ್ಲ, ನನ್ನ ಪಾಡಿಗೆ ನಾನು ಬೋಳ ನಾಯಿ ಕಚ್ಚಲ್ಲ ಅಂದ್ಕೊಂಡು ಮುಂದೆ ಹೋಗಬೇಕು, ಮೂವ್ ಆನ್ ಆಗಬೇಕು ಅಂತ ಸುಮಾರು ಸಲ ಟ್ರೈ ಮಾಡ್ತಾಯಿದ್ದೀನಿ. ಬಟ್ ಮೆಂಟಲಿ ನನಗೆ ಆ ಥರದ್ದೆಲ್ಲ ನೋಡಿದಾಗ ಒಂಥರ ಹಿಂಸೆ ಅನಿಸ್ಬಿಡುತ್ತೆ. ಯಾಕೆ ಗೊತ್ತಾ, ಇಷ್ಟೆಲ್ಲ ಕಷ್ಟಪಡ್ತೀನಿ, ವೀಡಿಯೋ ಮಾಡ್ತೀನಿ, ಅಪ್ಲೋಡ್ ಮಾಡ್ತೀನಿ, ಇದು ಯಾವುದೋ ಇವರು ಕಣ್ಣು ಕಾಣ್ದಿರ ಹಿಂಗೆ ಇದೆ ಮನಸ್ಸಿದೆ ಅಂದ್ಬಿಟ್ಟು ಒಬ್ರಿಗೆ ಹೊರಟಾಗುತ್ತೆ, ಹಿಂದೆ ಮುಂದೆ ಯೋಚನೆ ಮಾಡೋಣ ಅಂತೀರ ಈ ರೀತಿ ಬಂದು ಕಮೆಂಟ್ ಮಾಡ್ತಾರಲ್ಲ, ಅದು ಈ ಥರ ಲ್ಯಾಂಗ್ವೇಜಲ್ಲಿ ಏನು ಹೇಳಬೇಕು ಇಂಥವ್ರಿಗೆ, ಏನು ತೊಗೊಂಡು ಹೊಡಿಬೇಕು, ನೀವೇ ನನಗೆ ಸಜೆಸ್ಟ್ ಮಾಡಿ. ನಾನು ಏನಾದರೂ ತಪ್ಪು ಹೇಳಿದ್ದೀನಾ? ನಾನಂತೂ ಯಾರ ವಿಷಯಕ್ಕೂ ಹೋಗಲ್ಲ, ನಾವು ಓಪನಾಗಿ ಹೇಳ್ತೀನಿ. ನನ್ನ ವಿಷಯಕ್ಕೆ ಅವ್ರು ತಪ್ಪಿ ಬಂದರೆ ಕೂಡ ನಾನು ತಪ್ಪಿದರೆ ಕ್ಷಮಿಸಿ ಅಂದ್ಕೊಂಡು ಹೋಗ್ತೀನಿ ಹೊರ್ತು ಹಿಂದೆ ನಿಂತ್ಕೊಂಡು ನಾನು ಯಾವತ್ತೂ ಆರ್ಗ್ಯೂ ಮಾಡಿಲ್ಲ, ನಾ ಆರ್ಗ್ಯೂ ಮಾಡೋದು ಇಲ್ಲ. ಅದರಿಂದ ನನಗೇನು ಯೂಸ್ ಅನ್ನೋದು ಇಲ್ಲವೇ ಇಲ್ಲ. ಸೊ ಅರ್ಥ ಮಾಡ್ಕೊಳ್ಳಿ, ನಾನು ಕೇಳೋದೇನೇಳಿ ಅರ್ಥ ಮಾಡ್ಕೊಳ್ಳಿ. ನಮ್ಮ ಜವಾಬ್ದಾರಿ ಏನು, ನಾವೇನು ಕೆಲಸ ಮಾಡ್ತಾಯಿದ್ದೀವಿ ಅದನ್ನು ಅರ್ಥ ಮಾಡಿಕೊಂಡು ಕಮೆಂಟ್ ಮಾಡಿ, ಎಲ್ಲನೂ ಫೇಸ್ ಮಾಡೋಣ. ಸೊ ವಿಕಾಸ್ ವೀಡಿಯೋ ಮಾಡ್ತಾ ಇರೋದು, ವ್ಯಾನ್ ಬರೋಕ್ಕಿನ್ನೂ ತುಂಬ ಟೈಮ್ ಇತ್ತು, ಹಾಗಾಗಿ ಬಾಯ್ಲಿ ವೀಡಿಯೋ ಮಾಡು ಅಂತ ಅಂದೆ. ಅವನಂತೂ ಇವಾಗ ನಾನು ಹೇಳಿದ ಮಾತೇ ಕೇಳಲ್ಲ. ಹೋಗಮ್ಮ ನಿನ್ನ ಮಗಳು ಚಾರು ಹಲ್ವಾ ಮಾಡಿಸ್ಕೊ ಅಂತಾನೆ. ಅವಳೇ ಇಷ್ಟು ದಿನ ಮಾಡ್ತಾಯಿದ್ದಿದ್ದು, ಇಲ್ಲ ಅಂತಲ್ಲ. ಬಟ್ ಇವಾಗ ತಣ್ಣೀರೆಲ್ಲ ಮುಟ್ಬಿಡ್ತಾಳೆ ಅನ್ನೋದು ಒಂದು ಭಯ ನನಗೆ. ಅದಕ್ಕೋಸ್ಕರ ಅವಳು ಬೇಡ, ನೀ ಬಾಯಲ್ಲಿ ಇಲ್ಲಿ ವೀಡಿಯೋ ಮಾಡು ಅಂತ ಹೇಳ್ತಾ ಇದ್ದೆ. ಜೊತೆಗೆ ಈ ಟೈಲ್ಸ್ಗಳನ್ನೂ ಎಲ್ಲ ಮಿಷಿನ್ಗೆ ಹಾಕಿ ಎಲ್ಲ ತಂದಿಕ್ಕಿದ್ದೀನಿ. ಇವಾಗ ಇದನ್ನೆಲ್ಲ ಬಿಸಿಲಿಗೆ ಒಣೆ ಹಾಕಬೇಕು ಅಂತ ಟಬ್ಗೆ ತುಂಬ್ಕೊತಾ ಇದ್ದೀನಿ. ಇದೆಲ್ಲ ಬಿಸಾಕ್ತೀನಿ ಈ ಕಡೆ. ಚಾರ್ವಿ ಬೇಡ ಅಂದರೂ ಕೇಳಲ್ಲ ನನ್ನ ಮಗಳು. ಅಮ್ಮ ಅದಿದ್ರೆ ನಿಂಗೆ ಏನು ಪ್ರಾಬ್ಲಮ್ಮು, ಇರಲಿ ಬಿಡು ಅಂತಾಳೆ. ಯಾಕಂದರೆ ಇದೆಲ್ಲ ಅವಳು ಟಾಯ್ಗಳು, ಅದಕ್ಕೋಸ್ಕರ. ಇದಾಗಿತ್ತು ಕಂಪ್ಲೀಟ್ ಡೇ ವ್ಲಾಗ್. ನೆಕ್ಸ್ಟ್ ವ್ಲಾಗಲ್ಲಿ ಖಂಡಿತವಾಗ್ಲೂ ಸಿಗ್ತೀನಿ ಅಂತ ಹೇಳ್ತಾ ಇದ್ದೀನಿ. ಕಾಯ್ತಾ ಇರಿ. ಥ್ಯಾಂಕ್ ಯು ಫಾರ್ ವಾಚಿಂಗ್, ಕೀಪ್ ಸಪೋರ್ಟಿಂಗ್ ಮೀ. ಲವ್ ಯು ಜಸ್ತಿ. ಟಾಟಾ ಬೈ ಬಾಯ್. ಲವ್ ಯು. ತಪ್ಪಿದರೆ ಕಮೆಂಟ್ ಮುಖಾಂತರ ತಿಳಿಸಿ, ತಿದ್ಕೋತೀನಿ.